ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ಬೆಳ್ಳಿ ಹಾಗೂ ಪಂಚಲೋಹದ ವಿಗ್ರಹಗಳು ಕಪ್ಪಾಗಿರುತ್ತಲ್ಲ, ಅದು ಬೆಳ್ಳಗೆ ಹೇಗೆ ಮಾಡೋದು ಸುಲಭವಾಗಿ ಅಂತ ತೋರಿಸ್ತಾ ಇದ್ದೀವಿ ಮನೆಯಲ್ಲೇ. ನೋಡಿ, ನಮ್ಮ ಮನೆಯ ಬೆಳ್ಳಿ ದೇವರು ಹಾಗೂ ವಿಗ್ರಹಗಳು ಪಂಚಲೋಹದ್ದು ಇದೆ. ಗಣಪತಿ, ಲಕ್ಷ್ಮಿ, ಸರಸ್ವತಿ, ಕಾಮಧೇನು, ಬಸವಣ್ಣ, ಈಶ್ವರ ಲಿಂಗ ಹಾಗೂ ನಾಗಪ್ಪ, ಪಂಚಲೋಹದ ಆನೆ, ನವಿಲು ಮತ್ತು ಬೆಳ್ಳಿ ದೇವರು ಕೂಡ ಇದೆ. ಈಗ ಅದನ್ನು ಹೇಗೆ ಬೆಳ್ಳಿಗೆ ಮಾಡ್ತೀವಿ ಅಂತ ನೋಡಿ. ಸ್ಲಿಪ್ ಮಾಡಿದೆ ನೋಡಿ. ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀವಿ. ಅದರಲ್ಲಿ ಪೇಸ್ಟಿಂದ ಬೆಳ್ಳಗೆ ಮಾಡೋದು ನೋಡಿ. ಪೇಸ್ಟ್ ತೊಗೊಂಡು ಒಂದು ಚಿಕ್ಕ ಬಟ್ಲಿಗೆ ಗಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು. ಒಂದು ಟೂತ್ ಪೇಸ್ಟ್ ತೊಗೊಂಡು ಕೋಲ್ಗೇಟ್ ಪೇಸ್ಟ್ನ ಹಚ್ಕೊಂಡು ಈಗ ಬೆಳ್ಳಿ ದೇವ್ರಿಗೆ ಸೋರ್ಕೊಳ್ಳೋಣ. ಗಣಪತಿಗೆ ನೋಡಿ ಈ ರೀತಿ ಸೋರಬೇಕು. ಹಿಂದೆ ಕೂಡ ಸೋರ್ಕೋಬೇಕು ಎಲ್ಲ ಕಡೆ ನೋಡಿ. ಈಗ ಸೌರಿ ಒಂದು ಕಡೆ ಇಕ್ಬೇಕು. ಫಸ್ಟು ಈಗ ಏನೇನು ವಿಗ್ರಹ ಇದೆಯೋ ಬೆಳ್ಳಿದು ಅವೆಲ್ಲ ಸೋರ್ಕೋಬೇಕು. ಸೌರಿ ಫಸ್ಟು ಒಂದು ಸಲ ಇಕ್ಬೇಕು. ಅದೆಲ್ಲ ಚೆನ್ನಾಗಿ ಫಸ್ಟು ಸೌರಿ ಇಕ್ಕೋದ್ರಿಂದ ಅದರಲ್ಲಿ ಕಪ್ಪು ಕಳೆಗಳೆಲ್ಲ ಬಿಟ್ಕೋತೈತೆ. ಆಮೇಲೆ ಮತ್ತೊಮ್ಮೆ ಚೆನ್ನಾಗಿ ಉಚ್ಕೋಬೇಕು. ಈಗ ಎಲ್ಲನೂ ಇದೇ ರೀತಿ ಮಾಡಿಕೊಳ್ಳೋಣ ನೋಡಿ. ಎಲ್ಲ ವಿಗ್ರಹಗಳಿಗೂ ಪೇಸ್ಟ್ ಸೌರಿ ಇಕ್ಕೊಂಡಿದೆ. ಈಗ ಅದನ್ನು ಉಜ್ಜಿಬಿಟ್ಟು ತೊಳೆಯೋದು ನೋಡಿ. ಪ್ರತಿಯೊಂದು ವಿಗ್ರಹಕ್ಕೂ ಸವರ್ಕೊಂಡಿದೆ. ಈಗ ಮೊದಲಿಗೆ ಗಣಪತಿ ವಿಗ್ರಹ ತಗೋತಾ ಇದ್ದೀವಿ. ಈಗ ಅದನ್ನು ಚೆನ್ನಾಗಿ ಉಜ್ಜಬೇಕು ನೋಡಿ. ಇವರೇ ಉಜ್ತಾ ಇರೋದು ಗಣೇಶ. ಗಣೇಶ ವಿಗ್ರಹನ ಉಜ್ತಾವ್ರೆ ನೋಡಿ. ಎಷ್ಟು ಚೆನ್ನಾಗಿ ಹಿಂಗೆ ಒಂದು ಪೇಸ್ಟಲ್ಲಿ ಎಲ್ಲ ಕಡೆ ಉಜ್ಕೊಳ್ಳೋದ್ರಿಂದ ಬೆಳ್ಳಗಾಗುತ್ತೆ. ನಿಮ್ಮ ಮನೇಲಿರೋದು ಬೆಳ್ಳಿ ವಿಗ್ರಹಗಳು, ಬೆಳ್ಳಿ ತಟ್ಟೆಗಳು, ಬೆಳ್ಳಿ ದೀಪ, ನಿಮ್ಮ ಕಾಲ್ಗೆಜ್ಜೆ, ಚಿನ್ನದ್ದು ಒಡವೆ, ಸರ, ಈ ರೀತಿ ಪೇಸ್ಟ್ ಸವರ್ಬಿಟ್ಟು ಉಜ್ಕೋಬೋದು. ಬೆಳ್ಳಗಾಗುತ್ತೆ, ಹೊಸ್ದಾಗಿ ಕಾಣುತ್ತೆ, ಶೈನಿಂಗ್ ಕೂಡ ಬರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಬೆಳ್ಳಿದು ಚಿನ್ನದ್ದು. ಈಗ ತೊಳಿತಾ ಇದ್ದಾರೆ ನೋಡಿ. ಗಣಪತಿ ಎಷ್ಟು ಪಳಪಳ ಅಂತ ಹೊಳಿತಿದೆ ಬೆಳ್ಳಕ್ಕೆ. ಒಂದೊಂದೇ ಉಚ್ಕೊಂಡು ಮತ್ತೆ ಒಂದು ಸಲ ಬ್ರಷ್ ಆಡಿಸ್ಬೇಕು. ಏನಾರ ಇದ್ದರೆ ಎಲ್ಲ ವಾಶ್ ಆಗುತ್ತೆ. ಮತ್ತೊಮ್ಮೆ ತೊಳ್ಕೊತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಯಾವುದೇ ಅತಿ ಕಡಿಮೆ ಖರ್ಚಲ್ಲಿ ಬೆಳ್ಳಿ ಆಗೋ ಚಿನ್ನನ ಬೆಳ್ಳಗೆ ಮಾಡ್ಬಾರ್ದು, ಪಳಪಳ ಹೊಳೆಯೋಂಗೆ. ಬೇರೆ ಕಡೆ ವಾಷಿಂಗ್ ಕೊಟ್ಟರೆ ಬೆಳ್ಳಿ ಚಿನ್ನ ಕರಗೋ ಒಂದು ಇರುತ್ತದೆ. ಅದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಏನೂ ಕರಗಲ್ಲ. ನಾವೇ ಸ್ವತಃ ಮಾಡ್ಕೋಬೋದು. ಈಗ ದೊಡ್ಡದು ಬೆಳ್ಳಿ ದೇವ್ರನ್ನ ವಾಶ್ ಮಾಡ್ತಾರೆ. ಬೆಳ್ಳಿ ಚೆನ್ನಾಗಿ ಉಜ್ಕೋಬೇಕು. ನಿಮ್ಮ ಮನೆಯಲ್ಲಿ ಬೆಳ್ಳಿ ದೇವ್ರು ಇರುತ್ತಲ್ಲ ಈ ರೀತಿ, ಅದನ್ನು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಪಳಪಳ ಅಂತ ಹೊಳೆಯುತ್ತೆ. ಗಾಳಿಗೆ ಇಕ್ಕಿರ್ತೀವಲ್ಲ ಬೆಳ್ಳಿದು, ಅದು ಕಪ್ಪಾಗುತ್ತೆ. ಸ್ವಲ್ಪ ದಿನ ಕಳೆದ ನಂತರ ಆಗಾಗ ಕಪ್ಪಾದಾಗ ಈ ರೀತಿ ಮಾಡ್ಕೋಬೋದು. ಯಾವಾಗೂ ಬೆಳ್ಳಿಗೆ ಹೊಸದ ಥರನೇ ಇರುತ್ತದೆ ದೇವರ ವಿಗ್ರಹ, ಬೆಳ್ಳಿ ದೇವರೆಲ್ಲ. ಈಗ ಇದನ್ನು ತೊಳ್ಕೊಬೇಕು ನೀರಿಂದ. ಮತ್ತೊಮ್ಮೆ ವಾಶ್ ಉಜ್ಜಬೇಕು ನೋಡಿ. ಮತ್ತೊಮ್ಮೆ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀವಿ. ಪಳಪಳ ಹೊಳಿತಿದೆ ನೋಡಿ. ಲಕ್ಷ್ಮೀ ದೇವರು ಎಷ್ಟು ಪಳಪಳ ಹೊಳೆಯುತ್ತಿದೆ. ಹೀಗೆ ಪ್ರತಿಯೊಂದು ವಿಗ್ರಹ ಹಾಗೂ ದೇವ್ರನ್ನೆಲ್ಲ ವಾಶ್ ಮಾಡಿಕೊಳ್ಳೋಣ ಕ್ಲೀನಾಗಿ ನೋಡಿ. ಈಗ ಪಂಚಲೋಹದ ಮಹಾಗಣಪತಿಯನ್ನು ಉಜ್ತಾ ಇದ್ದಾರೆ. ಇದು ಕೂಡ ಬೆಳ್ಳಗಾಗುತ್ತೆ. ಈಗ ಪಂಚಲೋಹದ ಮಹಾಗಣಪತಿ ನೋಡಿ ಎಷ್ಟು ಹೊಳಿತಾ ಇದೆ.
ಮತ್ತೊಮ್ಮೆ ಉಜ್ಕೊಳ್ಳೋಣ. ಒಂದ್ಸಲ ನೀರು ಹಾಕಿ ತೊಳೆದು ಮತ್ತೊಮ್ಮೆ ಉಜ್ಕೊಳ್ಳೋದ್ರಿಂದ ಮೂಲೆಗಳಲ್ಲಿ ಏನಾರು ಅಂಟ್ಕೊಂಡ್ರೆ ಎಲ್ಲ ವಾಶ್ ಆಗುತ್ತೆ. ನೋಡಿ ಎಷ್ಟು ಬೆಳ್ಳಗೆ ಕಾಣ್ತಿದೆ, ಹೊಸದ ಥರ ಕಾಣ್ತಾ ಇದೆ ನೋಡಿ. ಈಗ ನೋಡಿ ಎಲ್ಲ ಪಂಚಲೋಹದ್ದು ಬೆಳ್ಳಿ ವಿಗ್ರಹಗಳು ದೇವರೆಲ್ಲ ಕೋಲ್ಗೇಟ್ ಟೂತ್ ಬ್ರಷಲ್ಲಿ ವಾಶ್ ಮಾಡಿದೆ. ಎಲ್ಲ ಪಳಪಳನೆ ಹೊಳಿತಾ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಬೆಳ್ಳಿ ತಟ್ಟೆ, ದೀಪಗಳು, ಚಿನ್ನದ ಒಡವೆಗಳು, ಬೆಳ್ಳಿ ಒಡವೆಗಳು ಕೂಡ ಇದರ ರೀತಿ ವಾಶ್ ಮಾಡೋದ್ರಿಂದ ಬೆಳ್ಳಿ ಹಾಗೂ ಚಿನ್ನ ಕರಗಲ್ಲ. ಬೇರೆಯವ್ರ ಕೈ ಕೊಟ್ಟು ವಾಶ್ ಮಾಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡೋದು ಉತ್ತಮ. ನೋಡಿ ನಮ್ಮ ಮನೆಯ ದೇವರ ವಿಗ್ರಹಗಳು ಹಾಗೂ ಮನೆ ದೇವರು. ಬೆಳ್ಳಿ ಮುಖವಾಡ ನೋಡಿ ಅಮ್ಮನವ್ರದ್ದು. ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ವಾಶ್ ಮಾಡಿರೋದು ನಿಮಗೆ ಹೇಗೆ ಅನಿಸ್ತು, ನೀವು ಕೂಡ ಮನೇಲಿ ಹೇಗೆ ಬೆಳ್ಳಿ ಹಾಗೂ ಪಂಚಲೋಹದ್ದು ಒಡವೆಗಳು ಎಲ್ಲ ಹೇಗೆ ವಾಶ್ ಮಾಡ್ತೀರಾ ಅಂತ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.